ಸಾಧ್ಯವಾಗುತ್ತಿಲ್ಲವಪ್ಪ. ಅಯ್ಯೋ, ನಾನು ಯಾಕೆ ಈ ಪ್ರಪಂಚದಲ್ಲಿ ಬದುಕುಳಿದೆ ಇಂತಹ ಮಾತುಗಳನ್ನು ಕೇಳಿ ಅಂತ ನನಗನ್ನಿಸ್ತಾ ಇದೆ. ಈ ಭೂಮಿಯೇ ಬಾಯಿ ತೆರೆದು ನನ್ನನ್ನು ನುಂಗುತ್ತಿದ್ರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಅಲ್ಲ, ಆ ಆಗಸವೇ ಕಳಚಿ ನನ್ನ ತಲೆಯ ಮೇಲೆ ಬಿದ್ದು ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿದ್ರೆ ಎಷ್ಟೋ ಒಳ್ಳೆಯದಿತ್ತು. ನಾನು ಹೆತ್ತ ನನ್ನ ಮಗುವಿಗೆ ನನ್ನ ಕೈಯಾರೆ ನಾನು ವಿಷವನ್ನು ಉಣಿಸಿ ಕೊಲ್ಲಬೇಕು ಅಂತ ನನ್ನವರು ಹೇಳಿದ್ರಲ್ಲ. ಯಾವ ತಾಯಿ ತಾನೇ ತನ್ನ ಮಗುವಿಗೆ ವಿಷವನ್ನು ಕೊಡ್ತಾಳೆ? ಈ ಪ್ರಪಂಚದಲ್ಲಿ ಎಲ್ಲಿದೆ ಹೀಗೆ? ಇಲ್ಲವಪ್ಪ, ಇಲ್ಲ. ತಾನು ಹೆತ್ತಂತಹ ಮಗು ಕುಂಟನಾಗಲಿ, ಕುರುಡನಾಗಲಿ, ಕುರೂಪಿಯಾಗಿರಲಿ, ಎಂತಹ ಮಗುವನ್ನೇ ತಾಯಿಯಾದವಳು ಹೆತ್ತಿದ್ರೂ ಕೂಡ ಮಗುವಿನ ಮೇಲೆ ಅತಿಯಾದ ಅಕ್ಕರೆ ಇರುತ್ತದೆ. ತಾಯಿಯಾದವಳು ಮಗುವನ್ನು ಮುದ್ದಿಸ್ತಾಳೆ ವಿನಃ ಯಾವ ತಾಯಿಯೂ ತಾನು ಹೆತ್ತ ಮಗುವನ್ನು ಕೊಲ್ಲುವುದಕ್ಕೆ ಮನ ಮಾಡಲಾರಳು, ಮನ ಮಾಡಬಾರದು. ಅಂತದ್ರಲ್ಲಿ ನಾನು ಯಾರು? ರಾಕ್ಷಸ ಕುಲದ ರಾಣಿ, ನಮ್ಮ ವಂಶ. ಅದಕ್ಕೆ ದೇಣಿಗೆಯಾಗಿ ಕೊಟ್ಟಂತಹ ಪ್ರಹ್ಲಾದ ನನ್ನ ಕುಮಾರ. ಆತನಿಗೆ ನಾನು ವಿಷವನ್ನು ಉಣಿಸಬೇಕೆ? ನಾನು ಕೊಲ್ಲಬೇಕೆ? ಇಲ್ಲಪ್ಪ, ಇಲ್ಲ. ನಾನು ಕೊಲ್ಲುವುದಕ್ಕೆ ಮನ ಮಾಡಲಾರೆ. ಹಾಗೆ ಅಂತ ನಾನು ಹೆತ್ತ ಮಗು ಅವರನ್ನು ಮುದ್ದಿಸಿ ಎಷ್ಟು ಬೆಳೆಸಿದ್ದೇನೆ ಅಂತ ನನಗೇ ಗೊತ್ತದು. ನಾನು 10 ಮಕ್ಕಳನ್ನು ಹೆತ್ತಿಲ್ವಪ್ಪ. ಇರುವ ಒಬ್ಬನೇ ಒಬ್ಬ ಕುಮಾರ ನಮಗೆ, ಪ್ರಹ್ಲಾದ. ಆತನನ್ನು ನನ್ನ ಎದೆಯಂಗಳದಲ್ಲಿ ಕುಣಿಸಿದ್ದೇನೆ, ನನ್ನ ತೋಳ ತೆಕ್ಕೆಯಲ್ಲಿ ಬೆಳೆಸಿದ್ದೇನೆ, ನನ್ನ ಜಂಗೆಯಲ್ಲಿ ಕೂರಿಸಿದ್ದೇನೆ. ಅವನ ಲೀಲಾ ನಾಟಗಳನ್ನು ಕಾಣುತ್ತಾ ನಾನು ಸಂತೋಷವನ್ನು ಅನುಭವಿಸಿದ್ದೇನೆ. ಆ ಸಂತೋಷ ಸಾಗರದಲ್ಲಿ ತೇಲಾಡುತ್ತಾ ಇದ್ದ ಹಾಗೆ ಇಂದೊಮ್ಮೆಗೆ ಪ್ರಪಾತಕ್ಕೆ ಬಿದ್ದ ಅನುಭವ ನನ್ನ ಪಾಲಿಗಾಯಿತು. ಸಾಗರದಲ್ಲಿ ನಾನು ಮುಳುಗುತ್ತಿದ್ದೇನೆ. ಇಲ್ಲಪ್ಪ, ಇಲ್ಲ. ನನ್ನ ಅಯ್ಯೋ, ನಾನೆಂತ ಹೆತ್ತಿ? ನಾನು ಯಾಕೆ ಹೀಗೆ ಅಳಬೇಕು? ಅವರು ಹೇಳಿದ್ದೇನು? ಮಗುವನ್ನು ಸರಿದಾರಿಗೆ ಹೌದಲ್ಲ, ತಾಯಿಯಾಗಿ ನಾನು ಮಗುವನ್ನು ಸರಿದಾರಿಗೆ ತರಬೇಕು. ಮಕ್ಕಳು ಅಡ್ಡ ದಾರಿಯನ್ನು ತುಳಿಯುವಂತಹ ಹೊತ್ತಿಗೆ ಅದು ಹಾಗಲ್ಲ ಹೀಗೆ ಅಂತ ಹೇಳಬೇಕಾದ್ದು ಹೆತ್ತ ತಾಯಿಯ ಕರ್ತವ್ಯ. ಹಾಗಾಗಿ ನನ್ನ ಮಗನನ್ನು ನಾನು ಸರಿ ಮಾಡ್ತೇನೆ, ಸರಿದಾರಿಗೆ ಬರುವುದಕ್ಕೆ ಪ್ರಯತ್ನಿಸ್ತೇನೆ, ವಿಚಾರಿಸ್ತೇನೆ. ಎಲ್ಲಿ ಕುಮಾರ?